ನೀವು ನಿಮ್ಮೊಳಗಿರುವ ಶಕ್ತಿಯನ್ನು ಮರೆತಿದ್ದೀರಾ. ಒಬ್ಬ ರೈತ ನಂಬಿಕೆ ಕಳೆದುಕೊಂಡಾಗ ಏನಾಗಬಹುದು? ಆಗ ಒಬ್ಬ ಸನ್ಯಾಸಿ ಹೇಗೆ ರೈತನ ಬದುಕನ್ನು ಬದಲಿಸಿದರು ಎಂಬುದನ್ನು ಈ ಸಣ್ಣ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಒಂದು ಸಣ್ಣ ಹಳ್ಳಿ, ಹಸಿರು ಹೊಲಗಳಿಂದ ತುಂಬಿದ ಹಳ್ಳಿ, ಬಾನಿನಾಚೆಗೆ ತಾಳ ಮೇಳವಾಡುವಂತಹ ಬಿಸಿಲು. ಆ ಹಳ್ಳಿಯಲ್ಲಿ ಒಬ್ಬ ಸಣ್ಣ ರೈತನಿದ್ದ. ಅವನ ಹೆಸರು ರಾಮಯ್ಯ. ರಾಮಯ್ಯನಿಗೆ ಈಗಾಗಲೇ ಅವನ ಜೀವನದಲ್ಲಿ ಹಲವಾರು ಕಷ್ಟಗಳು ಬಂದಿರುತ್ತವೆ. ರಾಮಯ್ಯನು ಬೆಳಿಗ್ಗೆ 5ರಿಂದ ಸಂಜೆ 7 ತನಕ ತನ್ನ ಹೊಲದಲ್ಲಿ ದುಡಿಯುತ್ತಾ ಇದ್ದ. ಬೆಳೆ ಚೆನ್ನಾಗಿ ಬಂದರೂ ಅವನಿಗೆ ಸರಿಯಾದ ಬೆಲೆ ಸಿಗುತ್ತಿರಲಿಲ್ಲ. ಬೆಳೆ ಬಂದಾಗಲೆಲ್ಲ ಮಾರುಕಟ್ಟೆ ಕುಸಿತ ಕಾಣುತ್ತಿತ್ತು. ಇದರಿಂದಾಗಿ ರಾಮಯ್ಯನಿಗೆ ಸರಿಯಾದ ಬೆಲೆ ಸಿಗುತ್ತಿರಲಿಲ್ಲ. ಅವನು ಬೆಳೆದ ಬೆಳೆಗಳಿಗೆ ಪ್ರತಿ ಬಾರಿಯೂ ಇದೇ ರೀತಿಯಾಗುತ್ತಿತ್ತು. ಅದರಿಂದ ರಾಮಯ್ಯ ತುಂಬ ಬೇಸರವಾಗಿದ್ದನು. ಈ ಕಾರಣದಿಂದಾಗಿ ಊರಿನ ಕೆಲವರು ಅವನನ್ನು ಸೋತಿರುವನು ಎಂದು ಕರೆಯುತ್ತಿದ್ದರು. ಒಂದು ದಿನ ತುಂಬ ಬೇಸರವಾಗಿ ತೀವ್ರ ನಿರಾಶೆಯಲ್ಲಿ ರಾಮಯ್ಯನು ಅವನ ಹೊಲದಲ್ಲಿ ಕುಳಿತು ಅತಿಯಾಗಿ ಆಲೋಚನೆ ಮಾಡುತ್ತಾ ಕುಳಿತಿರುತ್ತಾನೆ. ರಾಮಯ್ಯನ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಬರುತ್ತಿದ್ದವು. ಅವನು ಅಂದುಕೊಳ್ಳುತ್ತಿದ್ದ, ನಾನು ಏನು ಮಾಡಬೇಕು? ಎಲ್ಲೋ ಏನೋ ತಪ್ಪಾಗ್ತಾ ಇದೆ, ಅದನ್ನು ಯಾಕೆ ನಾನು ಸರಿ ಮಾಡಿಕೊಳ್ಳುತ್ತಿಲ್ಲ ಎಂಬ ಆಲೋಚನೆಯಲ್ಲಿ ಮುಳುಗಿರುತ್ತಾನೆ. ಆ ಸಮಯದಲ್ಲಿ ಆ ಹಳ್ಳಿಗೆ ಒಬ್ಬ ಸನ್ಯಾಸಿ ಬರುತ್ತಾನೆ. ಹಾಗೆ ಬರುವ ದಾರಿಯಲ್ಲಿ ರಾಮಯ್ಯನು ತನ್ನ ಹೊಲದಲ್ಲಿ ಕುಳಿತು ಆಲೋಚನೆ ಮಾಡುತ್ತಿರುವುದನ್ನು ಗಮನಿಸಿದರು. ಹಾಗೆ ಸನ್ಯಾಸಿಗೆ ಅರ್ಥವಾಯಿತು, ರಾಮಯ್ಯನು ಸಮಸ್ಯೆಯಿಂದ ಆಲೋಚನೆ ಮಾಡುತ್ತಿದ್ದಾನೆ ಎಂದು. ರಾಮಯ್ಯನ ಬಳಿ ಬಂದು ಸನ್ಯಾಸಿ ಕೇಳುತ್ತಾರೆ, ಮಗನೇ, ನಿನ್ನ ಕಣ್ಣುಗಳಲ್ಲಿ ನೋವು ಕಾಣಿಸುತ್ತಿದೆ. ಹಾಗೆ ನೀನು ಆಲೋಚನೆಯಲ್ಲಿ ಮುಳುಗಿದ್ದೀಯಾ? ಏನಾಯಿತು? ನಿನ್ನ ಚಿಂತೆಗೆ ಕಾರಣವೇನು ಎಂದು ಕೇಳುತ್ತಾರೆ. ಆಗ ರಾಮಯ್ಯನು ಹಿಂದೆ ನಡೆದ ಎಲ್ಲ ಕಥೆಯನ್ನು ಸನ್ಯಾಸಿಗೆ ಹೇಳುತ್ತಾನೆ. ತಾನು ಪಡುತ್ತಿರುವ ಕಷ್ಟಗಳ ಬಗ್ಗೆ ಹೇಳುತ್ತಾನೆ. ಹಾಗೆ ಮಾಡುತ್ತಿರುವ ಹೋರಾಟಗಳ ಬಗ್ಗೆ ಸನ್ಯಾಸಿಯ ಬಳಿ ಹೇಳಿಕೊಳ್ಳುತ್ತಾನೆ. ಇದನ್ನೆಲ್ಲ ಕೇಳಿದ ಸನ್ಯಾಸಿಯು ಸ್ವಲ್ಪ ನಕ್ಕು ಹೇಳುತ್ತಾರೆ, ನೀನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದೀಯಾ? ರಾಮಯ್ಯ ಅಚ್ಚರಿಯಿಂದ ಕೇಳಿದ. ನಾನಾ ಸ್ವಾಮಿ? ನಾನೇನು ಅಂತಹ ದೊಡ್ಡವನು ಅಲ್ಲ ಸ್ವಾಮಿ ಎಂದು ಸನ್ಯಾಸಿಗೆ ಹೇಳುತ್ತಾನೆ. ಮತ್ತು ಸನ್ಯಾಸಿ ನಗುತ್ತಾ ಹೇಳಿದರು, ಈ ಜಗತ್ತಿನಲ್ಲಿ ಸೂರ್ಯ ಹೇಗೆ ಪ್ರತಿದಿನ ಬೆಳಗುತ್ತಾನೋ ಹಾಗೆ ನಿನ್ನ ಕೆಲಸಕ್ಕೂ ಫಲ ಸಿಕ್ಕೇ ಸಿಗುತ್ತದೆ. ಅದಕ್ಕೆ ನೀನು ಶ್ರಮಿಸಬೇಕು, ಹಾಗೆ ಅದರಲ್ಲಿ ನಂಬಿಕೆ ಇಡಬೇಕು. ಆದರೆ ನಿನ್ನಲ್ಲಿ ಆ ನಂಬಿಕೆಯೇ ಇಲ್ಲ. ಹೂ ಬರುವ ಮೊದಲು ಗಿಡ ಬೆಳೆಯಬೇಕು. ಹಾಗೆ ಮೊದಲು ನೀನು ನಿನ್ನೊಳಗಿನ ಶಕ್ತಿಯನ್ನು ನೆನೆಯಬೇಕು. ರಾಮಯ್ಯನು ಆಶ್ಚರ್ಯದಿಂದ ಕೇಳಿದ, ಆ ಶಕ್ತಿ ಎಲ್ಲಿದೆ ಸ್ವಾಮಿ? ಸನ್ಯಾಸಿಯು ರಾಮಯ್ಯನ ಕಡೆ ತನ್ನ ಕೈಯನ್ನು ತೋರಿಸಿ, ಇಲ್ಲೇ ಇದೆ ನೋಡು, ಅದು ನಿನ್ನ ಹೃದಯದಲ್ಲಿದೆ. ಪ್ರತಿಯೊಬ್ಬ ಮನುಷ್ಯನ ಒಳಗಿನ ಶಕ್ತಿ ಅದು. ಅವನು ನಂಬಿದಷ್ಟು ಬೆಳೆಯುತ್ತಾನೆ. ನೀನು ನಿನ್ನ ಶ್ರಮದ ಮೇಲೆ ನಂಬಿಕೆ ಇಡ್ತೀಯಾ, ಆದರೆ ನಿನ್ನ ತಾಳ್ಮೆಯ ಮೇಲೆ ಇಲ್ಲ. ಇನ್ನೊಂದು ಹನಿ ಸಹನೆ, ಇನ್ನೊಂದು ದಿನ ಧೈರ್ಯ ನಿನ್ನ ಭವಿಷ್ಯವನ್ನು ಬದಲಾಯಿಸಬಹುದು. ರಾಮಯ್ಯನಿಗೆ ಅರ್ಥವಾಯಿತು, ತಾಳ್ಮೆ ಮತ್ತು ನಂಬಿಕೆ ಎಷ್ಟು ಮುಖ್ಯ ಎಂದು ತಿಳಿಯಿತು. ರಾಮಯ್ಯನ ಕಣ್ಣಿನಲ್ಲಿ ಕಣ್ಣೀರು ಜಾರಿದವು. ಅದೇ ಸಮಯದಲ್ಲಿ ಸನ್ಯಾಸಿಯು ರಾಮಯ್ಯನಿಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತಾರೆ. ಒಂದು ಬೀಜ ಮಣ್ಣಿನಲ್ಲಿ ಬಿದ್ದಾಗ ಮಾತ್ರ ಅದರ ಮುಂದಿನ ಕಾರ್ಯ ನಡೆಯುವುದು. ಬಿತ್ತುವ ಮೊದಲು ರೈತನಿಗೆ ನಂಬಿಕೆ ಇರಬೇಕು. ಮುಂದೊಂದು ದಿನ ಅದು ನೆರಳು ಮತ್ತು ಹಣ್ಣುಗಳನ್ನು ನೀಡುತ್ತದೆ ಎಂದು, ಹಾಗೆ 100 ಜನರಿಗೆ ಬದುಕು ಕೊಡುತ್ತದೆ ಎಂದು. ಆ ಬೀಜ ಕಳೆದುಕೊಳ್ಳುವುದಿಲ್ಲ, ಅದು ಪರಿವರ್ತನೆಯಾಗುತ್ತದೆ. ಇದೇ ರೀತಿ ನಿನ್ನಲ್ಲಿ ನಂಬಿಕೆ ಇಲ್ಲ ಎಂದರೆ ನೀನು ಹೂವನ್ನು ಮರೆತಂಥ ಗಿಡದ ಹಾಗೆ. ರಾಮಯ್ಯನಿಗೆ ಅರ್ಥವಾಯಿತು, ಇನ್ನು ಮುಂದೆ ನನಗೆ ನಾನೇ ಶಕ್ತಿ ಎಂದುಕೊಂಡ. ಅಂದಿನಿಂದ ರಾಮಯ್ಯ ತನ್ನ ಕೆಲಸವನ್ನು ದಿನನಿತ್ಯ ಮಾಡತೊಡಗಿದನು. ಆದರೆ ಆ ಕೆಲಸವನ್ನು ಒಂದು ಹೊಸ ನಂಬಿಕೆಯಿಂದ ಶುರು ಮಾಡುತ್ತಿದ್ದ. ಹೊಲದಲ್ಲಿ ಕೆಲಸ ಮುಗಿಸಿದ ಮೇಲೆ
ಹೊಸ ತಂತ್ರಜ್ಞಾನದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದ. ಬೆಳೆದ ಬೆಳೆಗಳಿಗೆ ಹೆಚ್ಚು ಕಾಳಜಿಯನ್ನು ವಹಿಸುತ್ತಿದ್ದನು. ಮಾರುಕಟ್ಟೆಗೆ ತಾನೇ ಹೋಗಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಶುರು ಮಾಡಿದನು. ವರ್ಷ ಕಳೆದಂತೆ ಹಳ್ಳಿಯಲ್ಲಿ ಮೊದಲ ಆರ್ಗ್ಯಾನಿಕ್ ರೈತ ಎಂಬ ಹೆಸರನ್ನು ಗಳಿಸಿದ. ಈಗ ಅವನ ಮನೆಯ ಮುಂದೆ ಬಡತನವಿಲ್ಲ, ಬದಲಿಗೆ ಆಸೆಯ ಬೀಜಗಳಿವೆ, ಕನಸುಗಳಿವೆ. ಯಾಕೆ ಅಂದರೆ ಅವನು ನಂಬಿದ್ದು ಆತನೊಳಗಿನ ಶಕ್ತಿಯನ್ನು, ನಂಬಿಕೆಯನ್ನು. ಕೆಲವು ದಿನಗಳ ನಂತರ ರಾಮಯ್ಯನು ಸನ್ಯಾಸಿಯನ್ನು ಮತ್ತೆ ಭೇಟಿ ಮಾಡಿ ಹೇಳಿದನು, ಸ್ವಾಮಿಗಳೇ, ನಾನು ನಂಬಿದಾಗಲಿಂದ ಹಲವಾರು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಆಗ ಸನ್ಯಾಸಿಯು ನಗುತ್ತಾ ಹೇಳಿದರು, ಹೆಚ್ಚು ಛಲವಾದಿ ನೀನು. ನಾನೇನು ಮಾಡಿಲ್ಲ, ನಿನ್ನ ನಂಬಿಕೆಯೇ ನಿನ್ನ ಬದುಕನ್ನು ಬದಲಿಸಿರುವುದು. ನಿನ್ನೊಳಗಿರುವ ದೇವನನ್ನು ನಂಬು, ಯಾಕೆ ಅಂದರೆ ನೀನೇ ನಿನ್ನ ದಾರಿಯ ದೀಪ ಎಂದು ಹೇಳಿ ಸನ್ಯಾಸಿಯು ಹೋಗುತ್ತಾರೆ. ಈ ಕತೆ ಒಂದು ಸಣ್ಣ ಹಳ್ಳಿಯ ರೈತನ ಕತೆ ಮಾತ್ರ ಅಲ್ಲ, ಇದು ನಿಮ್ಮ ಎಲ್ಲರೊಳಗಿನ ಹೋರಾಟ, ನಮ್ಮ ನಂಬಿಕೆಯ ಕತೆ. ಯಾರು ಪ್ರಪಂಚವನ್ನು ಗೆಲ್ಲಬೇಕು ಎಂದು ತಮ್ಮನ್ನು ನಂಬುತ್ತಾರೋ ಅವರು ಅವರ ಜೀವನವನ್ನು ಗೆಲ್ಲುತ್ತಾರೆ. ಮತ್ತೆ ನೀವು ಯಾಕೆ ನಿಮ್ಮ ಹೃದಯದ ಮಾತು ಕೇಳುತ್ತಿಲ್ಲ? ನೀವು ಪ್ರಯತ್ನ ಮಾಡೋದನ್ನು ನಿಲ್ಲಿಸಿದ್ದೀರಾ, ಏಕೆಂದರೆ ನೀವು ತಕ್ಷಣದ ಫಲವನ್ನು ಬಯಸುತ್ತೀರಾ. ಹಣ್ಣು ಕೊಡುವ ಗಿಡಕ್ಕೆ ಒಂದು ಋತು ಬೇಕಲ್ಲವೋ? ನೀನು ನಿನ್ನ ಶ್ರಮವನ್ನು ನಂಬು, ಫಲ ಕಡ್ಡಾಯವಾಗಿ ಬರುತ್ತದೆ. ಈ ಫಾರ್ಮರ್ ರಾಮಯ್ಯನ ತರಹ ನೀವು ನಿಮ್ಮೊಳಗಿನ ನಂಬಿಕೆಗೆ ಮರುಜೀವವನ್ನು ಕೊಡಬೇಕು. ಅದೇ ನಿಮ್ಮ ಮೊದಲ ಹೆಜ್ಜೆಯಾಗಿರುತ್ತದೆ. ನೀವು ಒಮ್ಮೆ ನಿಮ್ಮ ಹೆಜ್ಜೆಯನ್ನು ಮುಂದಿಟ್ಟರೆ ಸಾಕು, ಮುಂದಿನ ದಾರಿ ಅದಾಗಿಯೇ ನಿಮಗೆ ಕಾಣುತ್ತದೆ. ಹಿಂತಿರುಗದ ಇಚ್ಛೆ ನಿಮ್ಮಲ್ಲಿ ಇರಲಿ, ಸೋಲಿನ ಅಡಿಯಲ್ಲಿ ಓಡುವ ಧೈರ್ಯ ನಿಮಗಿರಲಿ. ಇನ್ನು ಮುಂದೆ ನಿಮಗೆ ಬೇಕಾಗುವುದು ಹಣ ಅಲ್ಲ, ನಿಮ್ಮ ಮೇಲಿನ ನಂಬಿಕೆ. ಆ ನಂಬಿಕೆ ನಿಮ್ಮೊಳಗೆ ಇದ್ದು ಬಿಟ್ಟರೆ ಸಾಕು, ನೀವು ಆಕಾಶವನ್ನು ಕೂಡ ಮುಟ್ಟಬಹುದು. ನೀವು ಸುಮ್ಮನಿರುವುದನ್ನು ಬಿಟ್ಟು ದಾರಿಯ ಮೇಲೆ ಹೆಜ್ಜೆಯನ್ನು ಹಾಕಿ, ಬದುಕು ನಿಮಗೆ ಉತ್ತರವನ್ನು ಕೊಡುತ್ತದೆ. ಇಂದಿನ ಜನರು ಯಾಕೆ ತಮ್ಮ ಮೇಲೆ ನಂಬಿಕೆ ಇಡುತ್ತಿಲ್ಲ? ನೀವು ನೋಡುವ ಸಾಮಾಜಿಕ ಜಾಲತಾಣಗಳು ತಕ್ಷಣದ ಯಶಸ್ಸನ್ನು ತೋರಿಸುತ್ತದೆ. ನೀವು ಇನ್ನೊಬ್ಬರ ಜೊತೆ ನಿಮ್ಮನ್ನು ಹೋಲಿಕೆ ಮಾಡಿಕೊಂಡು ದಿನನಿತ್ಯ ನರಳುತ್ತಿದ್ದೀರಾ. ಅವನು ಎಷ್ಟು ಸಂಪಾದಿಸುತ್ತಿದ್ದಾನೆ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಪ್ರಶ್ನಿಸಿಕೊಳ್ಳುತ್ತಿದ್ದೀರಾ. ಆದರೆ ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲ ಅವನು ಎಷ್ಟು ವರ್ಷಗಳ ಕಾಲ ಶ್ರಮಪಟ್ಟಿದ್ದಾನೆ ಎಂದು. ನಿಮಗೆ ತಕ್ಷಣಕ್ಕೆ ಫಲ ಸಿಗದೇ ಇದ್ದರೆ ನಿಮ್ಮ ಶಕ್ತಿಯ ಮೇಲೆ ನಿಮಗೆ ಅನುಮಾನ ಮೂಡುತ್ತದೆ. ಒಂದು ವೇಳೆ ತಪ್ಪಾಗಿದ್ದರೆ ದಾರಿಯನ್ನು ಬದಲಿಸಬೇಕೇ ಹೊರತು ನಿಮ್ಮ ನಂಬಿಕೆಯನ್ನಲ್ಲ. ಜೀವನ ಎಂದರೆ 10 ಪ್ರಯತ್ನಗಳಿಂದ ಕೂಡಿರುವ ದಾರಿಯಾಗಿರುತ್ತದೆ. ಆದರೆ ನೀವುಗಳು ತಮ್ಮ ಮೌಲ್ಯವನ್ನು ಇತರರ ಮೆಚ್ಚುಗೆ ಮೂಲಕ ಅಳೆಯುತ್ತೀರಾ. ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ನಿಜವಾಗಿಯೂ ಎಲ್ಲರೊಳಗೆ ಒಂದೇ ರೀತಿಯ ಶಕ್ತಿ ಇದೆ, ಅದೇ ಅವರ ನಂಬಿಕೆಯಾಗಿರುತ್ತದೆ. ಇಂದು ನಿಮಗೆ ಕೈ ಕೊಟ್ಟಿರಬಹುದು, ಆದರೆ ಇನ್ನೂ ಮುಗಿದಿಲ್ಲ. ನಾಳೆ ಎಂಬ ನಂಬಿಕೆ ಇದೆ. ನೀವು ಶ್ರಮಿಸಬೇಕು, ನಿಮ್ಮನ್ನು ನೀವು ನಂಬಬೇಕು. ಅದೇ ರೀತಿ ಪ್ರತಿದಿನ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬಾರದು. ನಿಮಗೆ ಬೇಕಾಗಿರುವುದು ಹಣವಲ್ಲ, ನಂಬಿಕೆ ಮತ್ತು ಶ್ರದ್ಧೆ. ನೀವು ಸದ್ಯದಲ್ಲಿ ಎಲ್ಲಿ ಇರುವಿರೋ ಅದರ ಅರ್ಥ ನಿಮ್ಮ ಭವಿಷ್ಯ ಅದೇ ಇರಲ್ಲ ಎಂದು. ಅದರಿಂದ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಮನಸ್ಸನ್ನು ಕೇಳಿ. ಆತ್ಮವಿಶ್ವಾಸ ಒಂದು ತಣ್ಣನೆಯ ದೀಪ, ಅದನ್ನು ನೀವು ಬೆಳಗಿಸಿ ನೋಡಿ. ಪ್ರತಿದಿನ ಒಂದು ಹೆಜ್ಜೆ, ಪ್ರತಿದಿನ ಒಂದು ನಂಬಿಕೆ. ನೀವು ಬದಲಾಯಿಸಬಹುದು. ನಾವೆಲ್ಲರೂ ಸಹ ಸೇರಿ ಬದಲಾಯಿಸಬಹುದು. ಅದರಿಂದ ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಪ್ರತಿದಿನ ನಿಮ್ಮ ಪ್ರಯತ್ನವಿರಲಿ. ನೀನೇ ನಿನ್ನ ನಿಜವಾದ ಹೀರೋ, ಬೇರಾರೂ ಅಲ್ಲ. ಕಷ್ಟ ಬಂದಾಗ ಓಡೋಣ ಅಂತ ಅಲ್ಲ, ಕಷ್ಟದಲ್ಲಿ ನಿಲ್ಲೋಣ ಅಂತ ನಂಬಬೇಕು. ನಿಮ್ಮ ಹೆಜ್ಜೆ ಸಣ್ಣದಾದರೂ ಧೈರ್ಯ ದೊಡ್ಡದಿರಬೇಕು. ಅವಮಾನ ಆದರೂ ಸಹ ನಿಮ್ಮ ನಗುವನ್ನು ಬಿಡಬೇಡಿ, ಅದೇ ನಿಮ್ಮಯ ಶಕ್ತಿ. ಸೋಲಿಗೆ ಅರ್ಥವನ್ನು
ನೀಡುವನೇ ಗೆಲುವಿನ ಹಕ್ಕುದಾರನಾಗಿರುತ್ತಾನೆ. ನಮ್ಮ ಗುರಿಗಳನ್ನು ನಾವು ನಂಬಿದಾಗ ಮಾತ್ರ ನಮಗೆ ದಾರಿ ಕಾಣುತ್ತದೆ. ಪ್ರತಿಯೊಬ್ಬರೂ ಬದಲಾಯಿಸಬಹುದು, ಅದರ ಆರಂಭ ನಿನ್ನಿಂದಾಗಲಿ. ಈ ಕತೆ ನಿಮ್ಮ ಮನಸ್ಸಿಗೆ ಮುಟ್ಟಿದರೆ ಒಂದು ಹೆಜ್ಜೆ ಮುಂದಕ್ಕೆ ಇಡಿ. ಇದರಿಂದ ನಿಮ್ಮೊಳಗಿರುವ ಆತ್ಮವಿಶ್ವಾಸ ಮರುಜೀವವನ್ನು ಪಡೆದುಕೊಳ್ಳಲಿ. ಈ ಫಾರ್ಮರ್ ರಾಮಯ್ಯನಂಥ ಬದುಕು ನಿಮ್ಮೊಳಗೂ ಇದೆ. ಜೀವನ ನಿಂತಿರುವಂತಿದೆ ಅನ್ನಿಸಬಹುದಾದರೂ ನಿಮ್ಮೊಳಗಿನ ನಂಬಿಕೆ ಎಲ್ಲದರನ್ನೂ ತಿರುವು ಮಾಡುತ್ತದೆ. ನೀವು ನಂಬಿದರೆ ಇಡೀ ಪ್ರಪಂಚವೇ ನಿಮ್ಮ ಪರವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇನ್ನು ಮುಂದೆ ನಿಮ್ಮ ಹೆಜ್ಜೆ ನಂಬಿಕೆಯ ಹೆಜ್ಜೆಯಾಗಿರಲಿ, ನಿಮ್ಮ ಧೈರ್ಯವೇ ನಿಮ್ಮ ನಕ್ಷೆಯಾಗಿರಲಿ. ಪ್ರತಿದಿನ ನಂಬಿಕೆಯಿಂದ ಬದುಕಿ. ನಿಮ್ಮ ಕಥೆಯು ಒಂದು ದಿನ ಪ್ರೇರಣೆಯಾಗಬಹುದು. ಕೊನೆಯದಾಗಿ ನೆನಪಿಡಿ, ನೀವು ನಿಮ್ಮನ್ನು ನಂಬಿದಾಗಲೇ ನಿಮ್ಮ ಬದುಕು ಬದಲಾಗುತ್ತದೆ. ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.